ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮಹಾರಾಷ್ಟ್ರದಲ್ಲಿ ಭೂಕಂಪ, ಕಲಬುರಗಿಯಲ್ಲಿಯೂ ಮಧ್ಯರಾತ್ರಿ ಕಂಪನ, ಜನರಲ್ಲಿ ಆತಂಕ. ಮದುವೆಯಾಗಿ 4 ತಿಂಗಳಲ್ಲೇ ಪತ್ನಿಯ ಹತ್ಯೆ, ಪತಿ ಅರೆಸ್ಟ್. ರಾಯಗಢದಲ್ಲಿ ಭಾರಿ ಮಳೆಯಿಂದ ನದಿಯಲ್ಲಿ ತೇಲಿದ್ದ ಎಲ್ಪಿಜಿ ಸಿಲಿಂಡರ್ಗಳು. ಮಾತುಜೆ ಸಲಾಂ ಗೀತೆಯೊಂದಿಗೆ ಮೋದಿಗೆ ಸಾಂಸ್ಕೃತಿಕ ಸ್ವಾಗತ. ಸುದ್ದಿಯ ವಿವರಗಳು. ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯಲ್ಲಿ ಗುರುವಾರ ಮಧ್ಯರಾತ್ರಿ ಸಂಭವಿಸಿದ ಭೂಕಂಪದ ಪರಿಣಾಮ ಕಲಬುರಗಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದ್ದು, ಜನರು ಆತಂಕಗೊಂಡು ಮನೆಗಳಿಂದ ಹೊರಗೆ ಓಡಿ ಬಂದ ಘಟನೆ ನಡೆದಿದೆ ಎಂದು ಮುಂಜಾನೆ ಸುಮಾರು 1:30 ಗಂಟೆಗೆ 4 ರಿಂದ 5 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಅನುಭವವಾಗಿದ್ದು, ಮನೆಗಳ ಬಾಗಿಲು ಕಿಟಕಿಗಳು ಅಲುಗಾಡಿದವು. ಕೆಲವು ಮನೆಗಳಲ್ಲಿ ಸೆಲ್ಫ್ಗಳ ಮೇಲಿದ್ದ ವಸ್ತುಗಳು ಕೆಳಗೆ ಬಿದ್ದಿದ್ದು, ಜನರು ಬೆಚ್ಚಿ ಬಿದ್ದಿದ್ದಾರೆ. ಹರಿಕೃಷ್ಣ ನಗರ, ಮಹಾವೀರ್ ನಗರ ಸೇರಿದಂತೆ ನಗರದ ಹಲವು ಪ್ರದೇಶಗಳಲ್ಲಿ ಕಂಪನದ ಅನುಭವವಾಗಿದೆ. ಹವಾಮಾನ ಇಲಾಖೆ ಮೂಲಗಳ ಪ್ರಕಾರ ಮಹಾರಾಷ್ಟ್ರದ ಹಿಂಗೋಲಿ ಜಿಲ್ಲೆಯಲ್ಲಿ ರಿಕ್ಟರ್ ಮಾಪಕದಲ್ಲಿ 3.6 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಭೂಮಿಯಿಂದ 10 ಕಿಲೋಮೀಟರ್ ಆಳದಲ್ಲಿ ಇದರ ಕೇಂದ್ರ ಬಿಂದು ಇತ್ತು. ಈ ಘಟನೆಯಿಂದ ಯಾವುದೇ ಪ್ರಾಣಹಾನಿ ಅಥವಾ ಆಸ್ತಿ-ಪಾಸ್ತಿ ಹಾನಿ ಸಂಭವಿಸಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ತಾರಿಹಾಳ್ ಗ್ರಾಮದಲ್ಲಿ ಮದುವೆಯಾಗಿ ಕೇವಲ 4 ತಿಂಗಳಾಗಿದ್ದ ಪತ್ನಿಯನ್ನು ಪತಿಯೊಬ್ಬ ಹೆಲ್ಮೆಟ್ನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ ಘಟನೆ ನಡೆದಿದೆ. ಮೃತಳನ್ನು ನಾಗರತ್ನ 19 ಎಂದು ಗುರುತಿಸಲಾಗಿದ್ದು, ಮದುವೆಯಾದ ಬಳಿಕ ಪತಿ ಶಿವರಾಜ್ ಜೊತೆ ಹಲವು ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದವು. ಈ ಕಾರಣದಿಂದ ನಾಗರತ್ನ ತವರು ಮನೆಗೆ ಬಂದು ಮತ್ತೆ ಪತಿಯ ಮನೆಗೆ ತೆರಳದಿರಲು ನಿರ್ಧರಿಸಿದ್ದಳು ಎನ್ನಲಾಗಿದೆ. ನನ್ನ ಮಗಳು ಅತ್ತೆ ಮನೆಗೆ ಹೋಗಲು ನಿರಾಕರಿಸಿದಳು. ಆದರೆ ಅವಳ ಪತಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನಮಗೆ ಭರವಸೆ ನೀಡಿದ್ದ. ನಂತರ ಅತ್ತೆ ಮನೆಯವರು ಮತ್ತು ಪತಿ ಸೇರಿ ಸಂಚು ರೂಪಿಸಿ ನನ್ನ ಮಗಳನ್ನು ಕೊಲೆ ಮಾಡಿದ್ದಾರೆ ಎಂದು ನಾಗರತ್ನ ಅವರ ತಾಯಿ ಆರೋಪಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತಿ ಶಿವರಾಜ್ನನ್ನು ಬಂಧಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕಂಟಿನ್ಯೂ ಇಲ್ಲ, ನಾವು ಬಿಡುದಿಲ್ಲ, ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಬಂದ್ರು. ನಾ ಎಲ್ಲಾರ್ಕ ಜವಾಬ್ದಾರಿ ಅದೀನಿ ಅಂದವ. ನನ್ನ ಮಗಳು ಅಲ್ಲಿ ಅಂದ್ರು ನಾ ಕರ್ಕೊಂಡು ಹೋಗ್ತೀನಿ ಅಂದ್ ಬಂದ್ರಿ. ಎಲ್ಲ ಮೋಸ ಮಾಡಿಟ್ರು, ಮಾತಾಡ್ಕೊಂಡೆ ಬಂದು ಕರ್ಕೊಂಬಂದಾರಿ ನನ್ನ ಮಗನವ್ರು. ಯಪ್ಪ, ಎಲ್ಲಾರು ಬೇಕಂತ ಮಾಡ್ಯಾರ್ರಿ ಅವರು. ಅತ್ತಿ ಮಾವ ಎಲ್ಲಾರು ಅವ್ರಿ. ನನ್ನ ಮಗ ಚಿಟ್ಟ ಜೀರಿನ ಕದ ತೆಗ್ದಿಲ್ರಿ ಅವರು. ಇಂದು ಬೆಳಿಗ್ಗೆ ಸುಮಾರು 8-8:15 ಗಂಟೆಗೆ ತಾರಿಹಾಳ್ ಊರಲ್ಲಿ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸ್ಥಳದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಒಂದು ಕೊಲೆ ಆಗಿದೆ. ಆ ಕೊಲೆದು ವಿಕ್ಟಿಮ್
ನಾಗರತ್ನ ಅಂತ 19 ವರ್ಷ ಹುಡುಗಿ. ಆರೋಪಿ ಶಿವರಾಜು ಅವ್ರದ್ದು ಗಂಡ. ಇದರಲ್ಲಿ ಒಂದು ಹೆಲ್ಮೆಟ್, ಮನೆಯಲ್ಲಿ ಇರುವ ಹೆಲ್ಮೆಟಿಂದ ಬಹುಶಃ ಹೊಡೆದಿದ್ದಾರೆ ಹುಡುಗಿಗೆ ಬೆಳಿಗ್ಗೆ. ಮತ್ತು ಈ ಆರೋಪಿ ಮತ್ತು ವಿಕ್ಟಿಮ್ದು ಮದುವೆ 4 ತಿಂಗಳು ಹಿಂದೆ ಫೆಬ್ರವರಿಯಲ್ಲಿ ಆಗಿತ್ತು. ತದನಂತರ ಅವ್ರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸಿತ್ತು. ಅದು ವೈಮನಸ್ಸು ಇಟ್ಕೊಂಡು ಮೋಸ್ಟ್ಲಿ ಈ ಘಟನೆ ನಡೆದಿದೆ. ಸದ್ಯಕ್ಕೆ ನಮ್ಮದು ಭಾಳ ಪ್ರೈಮ ಫೇಸಿ ತನಿಖೆ ಆಗಿದೆ. ಇನ್ನೂ ಅವರು ಕಂಪ್ಲೇಂಟ್ ನಮಗೆ ಕೊಡಬೇಕು. ಬಟ್ ಆರೋಪಿಗೆ ನಾವೇ ಸೆಕ್ಯೂರ್ ಮಾಡಿದ್ದೀವಿ. ಸೊ ಇನ್ನೂ ಫರ್ದರ್ ಇನ್ಕ್ವೈರಿ ಮೇಲೆ ನಾವೊಂದು ತೀರ್ಮಾನಕ್ಕೆ ಬಿಡ್ತೀವಿ. ಅಲ್ಲಿ ನಮಗೆ ಸ್ಥಳದಲ್ಲಿ ಒಂದು ಹೆಲ್ಮೆಟ್ ಮತ್ತು ಹೆಲ್ಮೆಟಿಂದ ಬರೋದು ಇಂಜರೀಸ್ನ ಸಿಕ್ಕಿದೆ. ಸೊ ಅದನ್ನು ನಾವೇ ಸೈಂಟಿಫಿಕ್ ಆಫೀಸರ್ಸ್ ಕಡೆಯಿಂದ ಪರಿಶೀಲನೆ ಮಾಡ್ತೀವಿ. ತದನಂತರ ಒಂದು ಸಂಪೂರ್ಣ ಮಾಹಿತಿಯನ್ನು ಸಿಗ್ತದೆ. ಮಹಾರಾಷ್ಟ್ರದ ರಾಯಗಢ್ ಜಿಲ್ಲೆಯ ಖಾಲ್ಪುರ್ ತಾಲೂಕಿನ ಚೌನ ಪ್ರದೇಶದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪ್ರವಾಹದ ನೀರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ HPCL ಗ್ಯಾಸ್ ಪ್ಲಾಂಟ್ಗೆ ನುಗ್ಗಿದೆ. ನೀರಿನ ರಭಸಕ್ಕೆ ಪ್ಲಾಂಟ್ನಲ್ಲಿದ್ದ ಸುಮಾರು 1200 LPG ಗ್ಯಾಸ್ ಸಿಲಿಂಡರ್ಗಳು ನದಿಯಲ್ಲಿ ಕೊಚ್ಚಿ ಹೋಗಿವೆ. ಈ ದೃಶ್ಯಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೊಚ್ಚಿ ಹೋದ ಸಿಲಿಂಡರ್ಗಳಲ್ಲಿ ಗ್ಯಾಸ್ ತುಂಬಿರಲಿಲ್ಲ ಎಂಬುದು ಸಮಾಧಾನದ ಸಂಗತಿಯಾಗಿದೆ. ಇದರಿಂದ ಸಂಭವಿಸಬಹುದಾಗಿದ್ದ ಭಾರಿ ಸ್ಫೋಟ ಮತ್ತು ಅನಾಹುತ ತಪ್ಪಿದಂತಾಗಿದೆ. ಸ್ಥಳೀಯ ಆಡಳಿತ ಹಾಗೂ ರಕ್ಷಣಾ ಸಿಬ್ಬಂದಿ ದೋಣಿಗಳ ಮೂಲಕ ಸಿಲಿಂಡರ್ಗಳನ್ನು ಮರುಪಡೆಯುವ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಘಟನೆ ಕುರಿತು HPCL ಹಾಗೂ ಜಿಲ್ಲಾಡಳಿತ ತನಿಖೆ ಆರಂಭಿಸಿದ್ದು, ಹಾನಿಯ ಮೌಲ್ಯಮಾಪನವು ನಡೆಯುತ್ತಿದ್ದ ಮುಂದೆ ಇಂತಹ ಹಠಾತ್ ಪ್ರವಾಹದಿಂದ ಗ್ಯಾಸ್ ಘಟಕಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತು ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. बघू शकता तुम्ही किती म्हणजे काका ही कोणती कंपनी आहे? HPCL कंपनी आहे का? तुम्ही बोलू शकता यामध्ये. पण यामध्ये आता किती लॉस झाला रे. बाटले कुठे जातील, काय जातील. मग 5-6 हजार एमटी सिलेंडर जाणं हे काय खाऊ गोष्ट नाहीये. तुम्ही बघू शकता गाईज. अजून तिकडे चालूच आहे, म्हणजे कंटिन्यू येतच आहे. म्हणजे या पावसामुळे किती लॉस झालंय आणि हा पूर्ण नुकसान माणसांना फेडावं लागतं. तुम्ही बघू शकता. 3 ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಆಸ್ಟ್ರೇಲಿಯಾಕ್ಕೆ ಭೇಟಿ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದೊಂದಿಗೆ ಅದ್ದೂರಿ ಮತ್ತು ಅಭೂತಪೂರ್ವ ಸಾಂಸ್ಕೃತಿಕ ಸ್ವಾಗತ ದೊರೆತಿದೆ. ಆಸ್ಟ್ರೇಲಿಯಾದ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ನೂರಾರು ಅನಿವಾಸಿ ಭಾರತೀಯರು ಮತ್ತು ಆಸ್ಟ್ರೇಲಿಯಾದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳ ಸಮ್ಮಿಲನದೊಂದಿಗೆ ಪ್ರಧಾನಿ ಮೋದಿ ಅವರನ್ನು ಬರಮಾಡಿಕೊಂಡರು. ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ ಇಂಡಿಯಾ ಆರ್ಕೆಸ್ಟ್ರಾ ತಂಡದ 10 ಕಲಾವಿದರು ಸಂಗೀತ ನಿರ್ದೇಶಕ AR ರೆಹಮಾನ್ ಅವರ ಪ್ರಸಿದ್ಧ ದೇಶಭಕ್ತಿ ಗೀತೆ ಮಾ ತುಜೆ ಸಲಾಂ ಅನ್ನು ಅದ್ಭುತವಾಗಿ ಪ್ರಸ್ತುತಪಡಿಸಿದರು. ಈ ಪ್ರದರ್ಶನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಪ್ರಧಾನಿ ಮೋದಿ, ಇದು ವಂದೇ ಮಾತರಂ ಗೀತೆಯ ಜಾಗತಿಕ ಜನಪ್ರಿಯತೆ ಮತ್ತು ಭಾರತ ಆಸ್ಟ್ರೇಲಿಯಾ ನಡುವಿನ ಆಪ್ತ ಬಾಂಧವ್ಯಕ್ಕೆ ಸಾಕ್ಷಿ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಅದರ ಜಾಗತಿಕ ಜನಪ್ರಿಯತೆಯನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ಎತ್ತಿ ತೋರಿಸಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳ ಸಾಂಪ್ರದಾಯಿಕ ಸುಶೀರ್ವಾದವಾದ ಡಿಜ್ಡೇರಿಡೋ ಮತ್ತು ಭಾರತದ ಹೆಮ್ಮೆಯ ತಬಲಾ ವಾದ್ಯಗಳ ಜುಗಲ್ಬಂದಿ ಜರುಗಿತು. ಈ ಕುರಿತು ಪ್ರತಿಕ್ರಿಯಿಸಿದ ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾದ ಪುರಾತನ ಡಿಜ್ಡೇರಿಡೋ ಮತ್ತು ಭಾರತದ ತಬಲಾ ವಾದ್ಯಗಳ ಸಂಗಮದ ಅದ್ಭುತ ಸಂಗೀತವನ್ನು ವೀಕ್ಷಿಸಿದೆ. ಈ 2 ಕಲಾತೀತ ವಾದ್ಯಗಳ ಸಮನ್ವಯ ನಮ್ಮ 2 ರಾಷ್ಟ್ರಗಳ ಆಳವಾದ ಸಾಂಸ್ಕೃತಿಕ ಬಾಂಧವ್ಯವನ್ನು ಸುಂದರವಾಗಿ ಪ್ರತಿಬಿಂಬಿಸಿತು. ನಮ್ಮ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸುತ್ತಿರುವ ಕಲಾವಿದರಿಗೆ ಅಭಿನಂದನೆಗಳು ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ಭಾರತೀಯ ಸಮುದಾಯ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಡೆದ ಭರತನಾಟ್ಯ ಹಾಗೂ ಕಥಕ್ ನೃತ್ಯ ಪ್ರದರ್ಶನಗಳನ್ನು ಪ್ರಧಾನಿ ಮೋದಿ ವೀಕ್ಷಿಸಿದರು.
ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಯಾವುದೇ ಪೂರ್ವ ಸೂಚನೆ ನೀಡದೆ ಚೆನ್ನೈನ ಎಗ್ಮೋರ್ನಲ್ಲಿರುವ ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಆಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಮಕ್ಕಳಿಗೆ ಒದಗಿಸಲಾಗುತ್ತಿರುವ ಚಿಕಿತ್ಸಾ ಸೇವೆಗಳು ಹಾಗೂ ಮೂಲ ಸೌಕರ್ಯಗಳನ್ನು ಪರಿಶೀಲಿಸಿದರು. ರೋಗಿಗಳು ಮತ್ತು ಅವರ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಇತ್ತೀಚೆಗೆ ಆಸ್ಪತ್ರೆಯನ್ನ ಅವ್ಯವಸ್ಥೆ, ಸ್ವಚ್ಛತೆ ಕೊರತೆ ಹಾಗೂ ರೋಗಿಗಳಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ಮಹಿಳೆಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಅನಿರೀಕ್ಷಿತ ಭೇಟಿ ನೀಡಿರುವುದು ಗಮನ ಸೆಳೆದಿದೆ. ಭೇಟಿಯ ಬಳಿಕ ಪ್ರತಿಕ್ರಿಯಿಸಿದ ತಮಿಳುನಾಡು ಆರೋಗ್ಯ ಸಚಿವರು ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಗುತ್ತಿಗೆ ಸಿಬ್ಬಂದಿಯನ್ನು ವಜಾಗೊಳಿಸಲಾಗಿದೆ ಎಂದು ತಿಳಿಸಿದರು. ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಶೌಚಾಲಯಗಳು, ಹೊಸ ವಾರ್ಡ್ಗಳು ಹಾಗೂ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆಯ ಅಗತ್ಯವಿದೆ ಎಂದು ಸಿಬ್ಬಂದಿ ಮುಖ್ಯಮಂತ್ರಿಯ ಗಮನಕ್ಕೆ ತಂದಿದ್ದಾರೆ ಎಂದರು. ಆಸ್ಪತ್ರೆಯಲ್ಲಿನ ಮೂಲ ಸೌಕರ್ಯ ಹಾಗೂ ರೋಗಿಗಳ ಸೌಲಭ್ಯಗಳನ್ನು ಇನ್ನಷ್ಟು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. சிஎம் சார் வணக்கம் சார். இது சென்னை எக்மோர் ஹாஸ்பிட்டலு, பிரசவ ஹாஸ்பிட்டலு. இங்கே நிர்வாகமே சரியில்லை ஐயா. ரொம்ப ஒஸ்துவாக இருக்குது. நாங்கள் ரொம்ப வறுமை கோட்டுக்கு கீழே உள்ளவங்களாம் வரோம். எங்ககிட்ட எல்லாத்துக்குமே காசு வாங்குறாங்க. எங்களுக்கு கொடுக்க வர உணவு எங்களுக்கு வந்து சேர மாட்டேன்து. சுத்தமே குறைஞ்சி போச்சு. சுகாதாரம் இல்லை. இந்த வீடியோவை பார்த்துட்டு நீங்கள் தான் என்னென்ன நடவடிக்கை எடுக்கணும் ஐயா. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.